ಕೇವಲ ಎರಡೇ ಎರಡು ಸಾಮಗ್ರಿಯನ್ನು ಬಳಸಿಬಿಟ್ಟು ಮಾಡುವಂಥ ಈ ಒಂದು ಸ್ನ್ಯಾಕು ನಮ್ಮ ಬಾಲ್ಯದ ದಿನದ ತುಂಬಾನೇ ಸಿಹಿಯಾದ ನೆನಪು ಅಂತಲೇ ಹೇಳ್ಬೋದು. ಅಮ್ಮ ಅಂತೂ ಆವಾಗ ಇದನ್ನು ನಮಗೆ ಮಾಡಿ ಕೊಡ್ತಾ ಇದ್ರು. ಇವತ್ತು ನಾನು ಕೂಡ ಅದನ್ನು ಮಾಡೋಣ ಅಂತ ತೊಗೊಂಡಿದ್ದೀನಿ. ಏನಿಲ್ಲ, ಒಂದು ಸ್ವಲ್ಪ ಚುರುಮುರಿ ಬೇಕು, ಹಾಗೆ ಒಂದು ಸ್ವಲ್ಪ ಬೆಲ್ಲ ಬೇಕು ಇದಕ್ಕೆ ಅಷ್ಟೇ. ಮೊದಲನೇದಾಗಿ ನಾನೇನು ಮಾಡ್ತೀನಿ ಅಂದರೆ, ಒಂದು ಕಡಾಯಿಗೆ ಒಂದು ಸ್ವಲ್ಪ ಬೆಲ್ಲವನ್ನು ಹಾಕ್ಕೊಂಡು ಅದಕ್ಕೆ ಪಾಕ ಬರೋ ತನಕ ವೆಯ್ಟ್ ಮಾಡ್ತಾ ಇದ್ದೀನಿ. ಪಾಕ ಬಂದಿದೆಯಾ ಇಲ್ವಾ ಅಂತ ಹೇಗೆ ಚೆಕ್ ಮಾಡಬೇಕು ಅಂದರೆ, ಒಂದು ಸ್ವಲ್ಪ ನೀರಿಗೆ ಈ ರೀತಿ ಬೆಲ್ಲವನ್ನು ಹಾಕೊಂಡಾಗ ಅದು ಉಂಡೆ ರೀತಿಯಾಗಿ ನಿಲ್ಲಬೇಕು, ಅಂದರೆ ಸ್ಪ್ರೆಡ್ ಆಗಬಾರ್ದು. ಹಾಗೆ ಇನ್ನೊಂದು ಮೆಥಡ್ ಏನು ಅಂದರೆ ನೋಡಿ, ಈ ರೀತಿ ಕೈಯಲ್ಲಿ ಎಳೆದಾಗ ಈ ರೀತಿ ಎಳೆಯಾಗಿ ಬರಬೇಕು. ಸೊ ಅಷ್ಟು ಬಂದರೆ ಪಾಕ ಬಂದಿದೆ ಅಂತ ಅರ್ಥ. ಬಿಕಾಸ್ ಇದರಲ್ಲಿ ಪಾಕ ಬರೋದು ಆ ಒಂದು ಸ್ಟೆಪ್ಪು ತುಂಬಾ ಇಂಪಾರ್ಟೆಂಟ್. ಇಲ್ದಿದ್ರೆ ಉಂಡೆ ನಮಗೆ ಕಟ್ಟಕ್ಕಾಗಲ್ಲ, ಆ ಥರ ಆಗಿಬಿಡತ್ತೆ. ಅದಕ್ಕೆ ನಾನಿವಾಗ ಚುರುಮುರಿಯನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಇದಾದಮೇಲೆ ಸ್ವಲ್ಪ ಹೂ ಬೆಚ್ಚಗಿರುವಾಗಲೇ ಕೈಗೆ ಒಂದು ಸ್ವಲ್ಪ ತುಪ್ಪ ಅಥವಾ ನೀರನ್ನು ಹಾಕ್ಕೊಂಡು ಉಂಡೆಯನ್ನು ಕಟ್ಟಕ್ಕೆ ಸ್ಟಾರ್ಟ್ ಮಾಡಬೇಕು. ಜಸ್ಟ್ 2 ಇಂಗ್ರೀಡಿಯೆಂಟ್ಸ್ ಇದ್ಬಿಟ್ರೆ ಈ ಒಂದು ಸ್ನ್ಯಾಕು ರೆಡಿ ಆಗಿಬಿಡುತ್ತೆ. ಹಾಗೆ ಒಂದು 15ರಿಂದ 20 ದಿವಸ ಆರಾಮಾಗಿ ನೀವು ಇಟ್ಕೊಳ್ಬೋದು. ಅಷ್ಟು ದಿನ ಇರೋದೇ ಇಲ್ಲ, ಸಾಮಾನ್ಯವಾಗಿ ಒಂದು 4-5 ದಿನದಲ್ಲೇ ಖಾಲಿ ಆಗಿಬಿಡುತ್ತೆ ಅಲ್ವಾ. ಮಕ್ಕಳಿದ್ರಂತೂ ಹೋಗಿ ಬಂದು ತಿನ್ನೋಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ. ನನಗಂತೂ ಇದು ತುಂಬಾ ಇಷ್ಟ. ಅಮ್ಮ ಚಿಕ್ಕವರಿದ್ದಾಗ ಕಲರ್ ಉಂಡೆಯನ್ನೆಲ್ಲ ಮಾಡಿಕೊಡ್ತಾ ಇದ್ರು. ಸೊ ಇವಾಗ ನಾನು ಈ ರೀತಿಯಾದ ಉಂಡೆಗಳನ್ನು ಮಾಡಿಕೊಂಡೆ. ಹಾಗೆ ನೀವು ಕೂಡ ಇದನ್ನು ನಿಮ್ಮ ಮನೆಯಲ್ಲಿ ಟ್ರೈ ಮಾಡ್ಕೊಳ್ಳಿ. ಹಾಗೆ ನನ್ನ ರೀಲ್ ಇಷ್ಟ ಆದರೆ ದಯವಿಟ್ಟು ಸೇವ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.